ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಹಾವೇರಿಯ ಜಿಲ್ಲೆಯ ಪ್ರತಿನಿಧಿ ನಾಗರಾಜ್ ಮಾಕಾಪುರ್. ಮಹಿಳೆಯ ಖಾಸಗಿ ಫೋಟೋ ಮತ್ತು ಖಾಸಗಿ ವಿಡಿಯೋಗಳನ್ನು ಅಸ್ತ್ರವಾಗಿಸಿಕೊಂಡು ಆಕೆಗೆ ಲೈಂಗಿಕವಾಗಿ ಸಹಕರಿಸುವಂತೆ ಕಿರುಕುಳವನ್ನು ನೀಡ್ತಾ ಇರತಕ್ಕಂಥ ಒಂದು ಪ್ರಕರಣ ಹಾವೇರಿಯ ಸನ್ ಪೊಲೀಸ್ ಠಾಣೆಯಲ್ಲಿ ಕೂಡ ದಾಖಲಾಗಿರ್ತಕ್ಕಂಥದ್ದು. ಈ ಪ್ರಕರಣ ಕೂಡ ಭಾಳಷ್ಟು ಸದ್ದನ್ನು ಮಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಈ ಒಂದು ಪ್ರಕರಣದ ಹಿಂದೆ ಇರತಕ್ಕಂಥ ವ್ಯಕ್ತಿ ಮತ್ತು ಆತನ ಪತ್ನಿಯ ವಿರುದ್ಧ ಈ ಒಂದು ಗಂಭೀರವಾದಂಥ ಆರೋಪಗಳು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಈಗಾಗಲೇ ಆರೋಪಿಯನ್ನು ಕೂಡ ಪೊಲೀಸರು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಹಾಗಾದರೆ ಈ ಪ್ರಕರಣದ ಹಿನ್ನೆಲೆ ಏನು ಮತ್ತು ಈ ಪ್ರಕರಣವಾದರೂ ನಡೆದಿರ್ತಕ್ಕಂಥದ್ದಾದರೂ ಯಾವಾಗ ಅನ್ನೋದನ್ನು ಕೂಡ ನಾನೊಂದು ಈ ಒಂದು ಡಿಜಿಟಲ್ ಕಾಂಟೆಂಟಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ಪ್ರಮುಖವಾಗಿ ಇದೇ 22ನೇ ತಾರೀಕು ಹಾವೇರಿಯ ಸನ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಕೂಡ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು. ಹಾವೇರಿಯ ಬಸವೇಶ್ವರ ನಗರದ ನಿವಾಸಿ ಆಗಿರ್ತಕ್ಕಂಥ ಸಚಿನ್ ವಿರೂಪಾಕ್ಷಪ್ಪ ದಾನಪ್ಪನವರು ಮತ್ತು ಆತನ ಪತ್ನಿಯಾಗಿರ್ತಕ್ಕಂಥ ಸುಪ್ರಿಯಾ ಸಚಿನ್ ದಾನಪ್ಪನವರು ಈ ಇಬ್ಬರು ಮೇಲೆ ಕೂಡ ಗಂಭೀರವಾದಂಥ ಆರೋಪ ಕೇಳಿ ಬಂದಿರತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಸಚಿನ್ ಅನ್ನೋ ವ್ಯಕ್ತಿ ಈತ ಕ್ಲಾಸ್ 1 ಗುತ್ತಿಗೆದಾರನಾಗಿ ಕೆಲಸವನ್ನು ಮಾಡಿಕೊಂಡಿದ್ದ ಮತ್ತು ಈತ ಫೇಸ್ಬುಕ್ಕಲ್ಲಿ ಒಂದು ಸಂತ್ರಸ್ತೆಯನ್ನು ಕೂಡ ಪರಿಚಯ ಮಾಡಿಕೊಂಡು ಆಕೆಯ ಜೊತೆ ಸಲುಗೆಯನ್ನು ಕೂಡ ಬೆಳೆಸಿದ್ದ. ತದಾದ ನಂತರ ಆಕೆಯ ಖಾಸಗಿ ಫೋಟೋ ಮತ್ತು ವಿಡಿಯೋಗಳನ್ನು ಸೆರೆ ಹಿಡಿದುಕೊಂಡು ಬ್ಲ್ಯಾಕ್ ಮೇಲ್ ಮಾಡಿದ್ದ ಅನ್ನುವಂಥ ಆರೋಪ ಕೂಡ ಈಗ ಸದ್ಯ ಆತನ ಮೇಲೆ ಇರ್ತಕ್ಕಂಥದ್ದು. ಹಾಗಾಗಿ 12ನೇ ತಾರೀಕಿನಂದು ಆತ ಏನು ಮಹಿಳೆಯ ಖಾಸಗಿ ಫೋಟೋ ಮತ್ತು ವಿಡಿಯೋಗಳನ್ನು ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದ. ನನಗೆ ಲೈಂಗಿಕವಾಗಿ ನೀನು ಸಹಕರಿಸಬೇಕಂತೇಳಿ ಕೂಡ ಕಿರುಕುಳವನ್ನು ಕೊಡ್ತಾ ಇದ್ದ. ಯಾವಾಗ ಆಕೆ ಆತನ ಒತ್ತಾಯಕ್ಕೆ ಒಪ್ಪದೇ ಇರತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಫೋಟೋ ಮತ್ತು ವಿಡಿಯೋಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಡ್ತೇನೆ ಮತ್ತು ನಿನ್ನ ಪತಿಯಾಗಿರ್ಬೋದು ಮತ್ತು ನಿನ್ನ ಕುಟುಂಬಸ್ಥರಿಗೆ ಎಲ್ಲವನ್ನು ಕೂಡ ನಾನು ಕಳಿಸಿಕೊಡ್ತೇನೆ ಅನ್ನುವಂಥ ಬೆದರಿಕೆಗಳನ್ನು ಕೂಡ ಹಾಕಿದ್ದ. ಅದರಂತೆ ಏನು 12ನೇ ತಾರೀಕಿನಂದು ಆ ಮಹಿಳೆಯ ಖಾಸಗಿ ಫೋಟೋ ಮತ್ತು ವಿಡಿಯೋಗಳನ್ನು ಎರಡೂ ಕೂಡ ಸಂತ್ರಸ್ತೆಯ ಪತಿಗೆ ಕಳಿಸ್ಕೊಡ್ತಾನೆ. ಅದು ಕೂಡ ಫೋನ್ಪೇಯ ಮೂಲಕವಾಗಿ ಆ ಒಂದು ಆ್ಯಪನ್ನು ಬಳಸ್ಕೊಂಡು ಅದರ ಮೂಲಕವಾಗಿ ಫೋಟೋ ಮತ್ತು ವಿಡಿಯೋಗಳನ್ನು ಎರಡನ್ನು ಕೂಡ ಕಳಿಸ್ಕೊಡ್ತಾನೆ. ತದಾದ ನಂತರ ಆ ಕುಟುಂಬದಲ್ಲಿ ಕೂಡ ಸಾಕಷ್ಟು ಬಿರುಗಾಳಿ ಎದ್ದಿರ್ತದೆ. ಬಳಿಕವಾಗಿ ಸಚಿನನ್ನು ಪ್ರಶ್ನೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಆತ ಈ ರೀತಿಯಾದಂಥ ಬ್ಲ್ಯಾಕ್ ಮೇಲನ್ನು ಮಾಡ್ತಾ ಇರ್ತಕ್ಕಂಥದ್ದು ಕೂಡ ಸದ್ಯ ಬಯಲಾಗಿರ್ತಕ್ಕಂಥದ್ದು. ಮತ್ತು ಇದೇ ಫೋಟೋ ಮತ್ತು ಇದೇ ವಿಡಿಯೋಗಳನ್ನು ಇಟ್ಕೊಂಡು ಸಂತ್ರಸ್ತೆಯ ಮಗಳು ಕೂಡ ಬೇರೆ ಒಂದು ಜಿಲ್ಲೆಯಲ್ಲಿ ಕೂಡ ವಿದ್ಯಾಭ್ಯಾಸವನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆಕೆಗೆ ಕೂಡ ನಾನು ಕಳಿಸ್ಕೊಡ್ತೇನೆ ಅನ್ನುವಂಥ ಬೆದರಿಕೆಗಳನ್ನು ಹಾಕ್ತಾನೆ. ಯಾವಾಗ ಈ ಒಂದು ಕಿರುಕುಳದಿಂದ ಬೇಸತ್ತಿರ್ತಕ್ಕಂಥ ಸಂತ್ರಸ್ತೆ ಪೊಲೀಸ್ ಠಾಣೆಯ ಮೆಟ್ಟಿಲನ್ನು ಏರ್ತಾಳೆ. ಪ್ರಮುಖವಾಗಿ ಸಚಿನ್ ಮತ್ತು ಆತನ ಪತ್ನಿಯಾಗಿರ್ತಕ್ಕಂಥ ಸುಪ್ರಿಯಾ ಇಬ್ಬರ ಮೇಲೆ ಕೂಡ ಪ್ರಕರಣವನ್ನು ಕೂಡ ಈಗಾಗಲೇ ದಾಖಲನ್ನು ಮಾಡಿರ್ತಕ್ಕಂಥದ್ದು. ಮತ್ತು ಈ ಒಂದು ಪ್ರಕರಣದಲ್ಲಿ ಸುಪ್ರಿಯಾಳ ಪಾತ್ರವನ್ನು ನೋಡಿದಂಥ ಸಂದರ್ಭದಲ್ಲಿ ಯಾವಾಗ ಫೋಟೋ ಮತ್ತು ವಿಡಿಯೋಗಳು ಶೇರ್ ಆಗ್ತದೆ ಅಂಥ ಸಂದರ್ಭದಲ್ಲಿ ಇಬ್ಬರ ನಡುವೆ ಕ್ಲಾಶ್ಗಳಾಗ್ತದೆ. ಅಂತಹ ಸಂದರ್ಭದಲ್ಲಿ ಸಂತ್ರಸ್ತೆಗೆ ಬೆದರಿಕೆಗಳನ್ನು ಹಾಕ್ತಾರೆ. ನಿನ್ನನ್ನು ಕೊಲೆ ಮಾಡಲಿಕ್ಕೆ ನಾನು ಸುಪಾರಿಯನ್ನು ಕೊಡ್ತೇನೆ ಅನ್ನುವಂಥ ರೀತಿಯಾದಂಥ ಬೆದರಿಕೆಗಳನ್ನು ಹಾಕಿದ್ದಾಳೆ ಎನ್ನುವಂಥ ಆರೋಪ ಕೂಡ ಈಗ ಸದ್ಯ ಆಕೆಯ ಮೇಲೆ ಇರತಕ್ಕಂಥದ್ದು. ಹೀಗಾಗಿ ಸನ್ ಕ್ರೈಮ್ ಪೊಲೀಸರು ಕೂಡ ಪ್ರಕರಣವನ್ನು ದಾಖಲಿಸಿಕೊಂಡು ಈಗಾಗಲೇ ತನಿಖೆಯನ್ನು ಕೂಡ ಮುಂದುವರಿಸಿರ್ತಕ್ಕಂಥದ್ದು. BNS ಕಾಯ್ದೆಯಡಿ ಈ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಸಚಿನನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ಈಗಾಗಲೇ ಆತನನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರ್ತಕ್ಕಂಥದ್ದು. ಒಂದು ರೀತಿಯಲ್ಲಿ ಸಮಾಜದಲ್ಲಿ ಆಕೆಯ ಸಂತ್ರಸ್ತೆಯ ಆಕೆಯ ಗೌರವಕ್ಕೆ ಧಕ್ಕೆಯನ್ನು ತರ್ತಕ್ಕಂಥದ್ದು ಒಂದಾಗಿದ್ದರೆ, ಆಕೆಯ ಕುಟುಂಬಸ್ಥರಿಗೆ ಈ ಒಂದು ಫೋಟೋ ವಿಡಿಯೋಗಳನ್ನು ಕಳಿಸುವ ಮೂಲಕವಾಗಿ ಆಕೆಯ ಮೇಲೆ ಬ್ಲ್ಯಾಕ್ ಮೇಲನ್ನು ಮಾಡುವಂಥ ಕೆಲಸಗಳನ್ನು ಕೂಡ ಮಾಡಿದ. ಮತ್ತು ಆಕೆಯ ಪತ್ನಿಯ ವಿರುದ್ಧ ಕೂಡ ಈತ ಸಾಕಷ್ಟು ಆರೋಪಗಳನ್ನು ಮಾಡಿದ್ದ ಮತ್ತು ಅವರಿಗೆ ಕುಟುಂಬಕ್ಕೆ ಬೆದರಿಕೆ ಹಾಕಿದ್ದ ಅನ್ನುವಂಥ ಆರೋಪಗಳು ಕೂಡ ಈಗ ಸದ್ಯ ಆತನ ಮೇಲೆ ಇರ್ತಕ್ಕಂಥದ್ದು. ಹೀಗಾಗಿ ಸನ್ ಕ್ರೈಮ್ ಪೊಲೀಸರು ಕೂಡ ಈ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಮುಂದುವರಿಸಿದ್ದಾರೆ. ಈ ಪ್ರಕರಣದಲ್ಲಿ ಕೂಡ ಸಾಕಷ್ಟು ಡಿಜಿಟಲ್ ಏನು ಎವಿಡೆನ್ಸ್ಗಳು ಕೂಡ ಮಹತ್ವವನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಸಂತ್ರಸ್ತೆ ಮತ್ತು ಈಗಾಗಲೇ ಆರೋಪಿಯ ನಡುವೆ ಇರ್ತಕ್ಕಂಥ ಮಧ್ಯೆ ನಡೆದಿರ್ತಕ್ಕಂಥ ಕನ್ವರ್ಸೇಷನ್ಗಳನ್ನು ಕೂಡ ಭಾಳಷ್ಟು ಇಂಪಾರ್ಟೆಂಟ್ ಆಗ್ತವೆ. ಇವೆಲ್ಲವನ್ನು ಕೂಡ ತನಿಖೆಗೆ ಒಳಪಡಿಸ್ತಾರೆ ಮತ್ತು ಫೋಟೋಗಳ ಮೂಲವನ್ನು ಕೂಡ ಪತ್ತೆ ಮಾಡುವಂಥ ಕೆಲಸವನ್ನು ಪೊಲೀಸರು ಮಾಡ್ತಾರೆ. ಈತ ಇಟ್ಕೊಂಡಿರ್ತಕ್ಕಂಥ ಖಾಸಗಿ ಫೋಟೋ ಮತ್ತು ವಿಡಿಯೋಗಳ ಅಸಲಿಯ ಅಥವಾ ನಕಲಿ ಅನ್ನೋದನ್ನು ಕೂಡ ಈಗಾಗಲೇ ಪೊಲೀಸರು ತನಿಖೆಯಲ್ಲಿ ಒಳಪಡಿಸ್ತಾರೆ. ಅದಾದ ಬಳಿಕವಾಗಿ ಈ ಒಂದು ಫೋಟೋಗಳನ್ನು ಯಾರು ಕಳಿಸಿದ್ರು ಮತ್ತು ಈ ಫೋಟೋಗಳ ಹಿನ್ನೆಲೆ ಏನು ಇದರ ಮೂಲಗಳನ್ನು ಕೂಡ ಪತ್ತೆಯನ್ನು ಮಾಡ್ತಾರೆ. ಅದಾದ ಬಳಿಕವಾಗಿ ಅವರಿಬ್ಬರ ನಡುವೆ ಕನ್ವರ್ಸೇಷನ್ ಆಗಿರ್ಬೋದು ಅಥವಾ ಇಬ್ಬರ ನಡುವೆ ಏನಾದರೂ ಹಣಕಾಸಿನ ವ್ಯವಹಾರ ಏನಾದರೂ ನಡೆದಿತ್ತಾ ಅನ್ನುವಂಥ ರೀತಿಯಲ್ಲಿ ಕೂಡ ತನಿಖೆಯನ್ನು ಮಾಡ್ತಾರೆ ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ಸಾಕ್ಷ್ಯಗಳನ್ನು ಕೂಡ ಪೊಲೀಸರು ಸಂಗ್ರಹಣೆಯನ್ನು ಮಾಡ್ತಾರೆ. ಅದಾದ ಬಳಿಕ ಆತನ ಮೇಲೆ ಆರೋಪವನ್ನು ಸಾಬೀತುಪಡಿಸಲಿಕ್ಕೆ ಚಾರ್ಜ್ ಶೀಟನ್ನು ಫೈಲ್ ಮಾಡುವಂಥ ಕೆಲಸವನ್ನು ಪೊಲೀಸರು ಮಾಡ್ತಾರೆ. ಈಗಾಗಲೇ ಆರೋಪಿಯನ್ನು ಕೂಡ ಬಂಧನವನ್ನು ಮಾಡಿರ್ತಕ್ಕಂಥದ್ದು. A2 ಆರೋಪಿ ಸದ್ಯ ಅವರು ತಲೆಮರೆಸಿಕೊಂಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಪ್ರಕರಣ ಸಾಕಷ್ಟು ಗಂಭೀರತೆಯನ್ನು ಕೂಡ ಜಿಲ್ಲೆಯಲ್ಲಿ ಪಡೆದುಕೊಂಡಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಈ ರೀತಿಯಾದಂಥ ಮಹಿಳೆಯರ ಖಾಸಗಿ ಫೋಟೋ ಮತ್ತು
ವಿಡಿಯೋಗಳನ್ನು ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು ಮತ್ತು ಅವರ ಕುಟುಂಬಕ್ಕೆ ಧಕ್ಕೆ ತರುವಂಥದ್ದು ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಕೂಡ ಈಗ ಪ್ರಶ್ನೆಯಾಗಿ ಉಲ್ಬಣಗೊಂಡಿರ್ತಕ್ಕಂಥದ್ದು. ಮತ್ತು ಇಬ್ಬರ ನಡುವೆ ಏನಾದರೂ ವೈಯಕ್ತಿಕ ದ್ವೇಷ ಇತ್ತ ಮತ್ತು ಅವರಿಬ್ಬರ ನಡುವೆ ಸಲುಗೆ ಏನಾದರೂ ಇತ್ತ ಅನ್ನುವಂಥದ್ದು ಕೂಡ ತನಿಖೆಯ ಬಳಿಕ ಸತ್ಯಾಂಶ ಹೊರಬೀಳಲಿಕ್ಕಿದೆ. ಹೀಗಾಗಿ ಪೊಲೀಸರು ಕೂಡ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ. ತನಿಖೆ ಕೂಡ ಈಗಾಗಲೇ ಒಂದು ರೀತಿಯ ಹಂತದಲ್ಲಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ತನಿಖೆ ಯಾವ ಮಟ್ಟಿಗೆ ತಲುಪುತ್ತೆ ಮತ್ತು ಈತನ ವಿರುದ್ಧ ಸಾಕ್ಷ್ಯಗಳನ್ನು ಪೊಲೀಸರು ಯಾವ ರೀತಿ ಸಂಗ್ರಹಣೆ ಮಾಡ್ತಾರೆ ಅನ್ನುವಂಥದ್ದು ಕೂಡ ಸದ್ಯ ಪ್ರಶ್ನೆಯಾಗಿ ಉಳಿದಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಆಕೆಯ ಖಾಸಗಿ ಫೋಟೋ ಮತ್ತು ವಿಡಿಯೋಗಳನ್ನು ವೈರಲ್ ಮಾಡಿರ್ತಕ್ಕಂಥ ಒಂದಿಷ್ಟು ಖಾತೆಗಳನ್ನು ಕೂಡ ಪೊಲೀಸರು ಫ್ರೀಸ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಮತ್ತು ಆತನ ಪತಿಗೆ ಕಳಿಸಿರ್ತಕ್ಕಂಥ ಒಂದಿಷ್ಟು ಫೋಟೋ ವಿಡಿಯೋಗಳಾಗಿರ್ಬೋದು ಮತ್ತು ಕುಟುಂಬಸ್ಥರಿಗೆ ಕಳಿಸಿರ್ತಕ್ಕಂಥ ಫೋಟೋ ವಿಡಿಯೋಗಳನ್ನು ಎಲ್ಲವನ್ನು ಕೂಡ ಪೊಲೀಸರು ದಾಖಲೆಗಳನ್ನಾಗಿ ಮಾಡಿಕೊಂಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಪ್ರಕರಣ ಕೂಡ ಜಿಲ್ಲೆಯಲ್ಲಿ ಸಾಕಷ್ಟು ಸಂಚಲನವನ್ನು ಕೂಡ ಸೃಷ್ಟಿಸಿರ್ತಕ್ಕಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.